ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಗೆ ವ್ಯವಹಾರ ಇದೆ. ಅಗ್ರಿಕಲ್ಚರಿಸ್ಟು, ನೆಕ್ಸ್ಟ್ ಫಿಲಮ್ ಪ್ರೊಡಕ್ಷನ್ ಮತ್ತೆ ಶುರು ಮಾಡಬೇಕು, ಅದ್ರ ಜೊತೆಗೆ ಫಿಲಮ್ ಪ್ರೊಡಕ್ಷನ್ ಮಾಡಬೇಕು. ಲೈಫ್ ಇಸ್ ಏನು ಸರ್ಕಸ್? ಯಾವ ಥರ ಸರ್ಕಸ್ ಅಂತ ಹೇಳಿ? ಇಲ್ಲ ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ಸರ್ಕಾರ ಮಾಡೋದಕ್ಕೆ ನೀವು ಯಾವುದು ಪ್ರಚಾರ ಮಾಡ್ಕೊಳ್ಳಲ್ಲ, ಸರಿ ಅದು ಒಪ್ಪಿದೆ. ಆದರೆ ಬೇರೆಯವರು ಸರಳವಾಗಿ ಮೊದಲು ಸರಬೇಕು ಈ ಅಲ್ಲಿ ಹೋಗಿರಿ ಅದು ಮಾಡಿ. ಲತಾ ಅವರು ಅವರ ತಂದೆ ಹೆಸರಿನಿಂದಲೇ ಗೆದ್ಬಿಟ್ರು. ಅಂದ್ರೆ ನಾನು ಕಂಪೇರ್ ಮಾಡಿದೆ. ಓಕೆ ಒಂದು ನಿಮಿಷ ಶಿವ್ ನಾನು ಉತ್ತರ ಕೊಡ್ತೀನಿ. ಇಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಅರ್ಮಳಲ್ಲಿ ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು ಅವ್ರ ತಂದೆ ಹೆಸರು ಅವ್ರ ತಂದೆ ಪ್ರಕಾಶ್ ಅವರು ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದರೆ ಇವತ್ತು ಬಂಗಾರಪ್ಪ ಮತ್ತು ರಾಜಕಾರಣದ ದೊಡ್ಡ ಶಕ್ತಿ ಕರ್ನಾಟಕ ರಾಜಕಾರಣದ ಒಂದು ಸಿನಿಮಾ. ಅಂದರೆ ಇವತ್ತು ನೀವು ಇದೆ ನಾನು ಅಂದರೆ ಬಹಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ ಅನಿಸ್ತದೆ. ನಾನು ಗೀತಕ್ಕೆ ಎಷ್ಟು ಆಹ್ವಾನಿಸ್ತಾ ನೀವು ಹೇಳಿದ ನಾನು ಹೇಳ್ತೇನೆ. ನಾನು ಹೇಳ್ತಂದ್ರೆ ಯಾವುದೇ ವಿಷಯ ಸರಳ ಅಲ್ಲ. ನೀವು ನೇಮಿದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬಂದ ರೀತಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅನ್ಬಿಟ್ಟು ಹೋಗಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗಂದ್ರೆ ಅದನ್ನ ಆಶೀರ್ವಾದ ತರ ತಗೊಂಡು ನಾವೇನ್ ಕೆಲಸ ಮಾಡ್ಬೇಕು ಅದು ಮಾಡ್ಲಿದ್ದೇವೆ, ಅದು ನ್ಯಾಯವಾಗಿ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು. ನಮ್ಮ ತಂದೆಗಾಗ್ಲಿ ಇಲ್ಲ ಗೀತಾ ತಂದೆಗಾಗ್ಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ. ಸರ್ಕಸ್ ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಅಂತ. ಒಂದು ನಿಮಿಷ ಅಲ್ಲ ಅಸೋಸಿಯೇಷನ್ ನೋ ಈವನ್ ಗೀತಾ ಎಸ್ ಈಸಿಗೆ ಅಲ್ಲ, ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ ಈಗ ಹಂಗಾದ್ರೆ BJP ಅವರಿಗೆ ಮಹಾರಾಜರ ಬೇಕಾಗಿತ್ತಾ? ಅಲ್ಲ, BJP ಮಹಾರಾಜರ ಬೇಕಾಗಿತ್ತಾ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ? ನಾನು ಅದಕ್ಕೆ ಹೇಳೋದು, ಯಾರೋ ಒಬ್ರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಕೆಲವ್ರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನೀವು ಹೇಳಿದ್ರಿ. ಕೆಲವ್ರು ಮಾಡಿದ್ರೂ ಹೇಳ್ಕೊಳ್ತಾರೆ. ಆಮೇಲೆ ನೀವು ಅಂದ್ಕೊಂಡಂಗೆ ಭಾಳ ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀವಿ. ಸಾರಾ ಗೋವಿಂದ ಒಂದು ನಿಮಿಷ, ಈಗ ಗೊತ್ತಾಯ್ತಾ ಕಾರಣ? ಲೆಟ್ ಅಸ್ ಟಾಕ್ ಅಬೌಟ್ ಇಟ್ ನೋ. ಮಾತಾಡೋಣ, ಭಾಳ ಚೆನ್ನಾಗಿದೆ ಅದು. ನಾನು ಹೇಳ್ತೀನಿ, ಯಾರು ಸೋಲ್ಸಿದ್ರಲ್ಲ ಅವ್ರನ್ನ ಏನು ಸಾಧನೆ ಅಂತ. ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ಬಂಗಾರಪ್ಪ ಅವರು ಅದಕ್ಕೆ ನಾನು ಯಡಿಯೂರಪ್ಪರು ಸೋತಿದ್ರು, ಈಶ್ವರಪ್ಪರು ಸೋತಿದ್ರು. ನಾನು ಹಂಗೆ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ನಮ್ಮ ತಂದೆಯವ್ರ ಮುಖ್ಯಮಂತ್ರಿಗಳಿದ್ರು, ಒಬ್ಬ ಬೆಲ್ಲ ಮಾರೋರು ಸೋಲ್ಸಿದ್ರು ಆ ಬಾಗಲಕೋಟೆ. ಅದಕ್ಕೆ ಹೇಳಿದ್ರು ಸಿದ್ದು ನಮ್ಗಡ ಇವಾಗ ಪಾಪ ಅಲ್ಲಿ ಇಲ್ಲ, ಇವಾಗ ಅವ್ರ ಮಗ ಆನಂದ್ ಅಂತ ಇದ್ದಾರೆ, ಅವ್ರು ಮೊನ್ನೆ ಸೋತರು. ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು, ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗ್ಬೇಡಿ. ದಟ್ ಈಸ್ ರಾಂಗ್. ನಾನು ಕೆಟ್ಟವನಾಗ್ಬಿಟ್ಟಿದ್ದರೆ ಇವತ್ತು ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ? ನಾನು 5 ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ದು. ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ. 13 ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ. ಅದೇ ಅವ್ರು ಹೇಳ್ತಾ ಇರೋದು, ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಗೀತಕ್ಕನ ಜೊತೆಗೆ. ಭಯ, ಗೌರವ, ಪ್ರೀತಿ. ಎಷ್ಟು ಗೊತ್ತಾ? 45,450 ಹೋಟೆಲ್ ಲೀಡಲ್ಲಿ ಗೆದ್ದಿದ್ದು ನಾನು. ಅದಕ್ಕೆ ಹೇಳೋದು, ಅದಕ್ಕಿಂತ ಬರೀ 60,000 ಅಂತ ಹೊಡಿದು ಒಟ್ಟು. ಅದು ಚುನಾವಣೆ ಅವತ್ತು ವಾತಾವರಣ ಎಲ್ಲ ಇರುತ್ತೆ. ಈಗ ಆಸ್ ವಿ ಆರ್ ಟಾಕಿಂಗ್ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ ಅದು ನಡೆಯೋದು. ಎಲ್ಲ ಕಿತ್ಕೊಂಡು ಹೋದ್ರು ರೋಡಲ್ಲಿ, ಹಂಗೆ ತೇಲ್ಕೊಂಡು ಹೋಯ್ತದು. ಅದೇ ಅಲ್ಲ, ತೇಲ್ಕೊಂಡು ಹೋಯ್ತದು. ಅದಕ್ಕೆ ನಾ ಹೇಳೋದು, ಪಾಪ ಪಕ್ಷಾತೀತವಾಗಿರೋದ್ರಿಂದ ಅಫ್ಕೋರ್ಸ್ ಶಿವಣ್ಣ ಗೀತಕ್ಕ ಅವ್ರ ಎದುರುಗಡೆ ನಾನು ಏನು ಬೇಕಾದ್ರೆ ಭಾಷಣ ಮಾಡ್ಬೋದು. ಪಾಪ ಸ್ನೇಹಿತರು ಇರ್ತಾರೆ, ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ ಅಂದಾಗ. ಆ್ಯಂಡ್ ಐ ಟೆಲ್ ಯು ಒನ್ ಥಿಂಗ್, ಫಿಲಮ್ ಇಂಡಸ್ಟ್ರಿಯಿಂದ ಪೊಲಿಟಿಷಿಯನ್ ಬೇಕು. ನಾನು ಒಬ್ಬನೇ ಸಾಲ್ತಾ ಇಲ್ಲ. ಆಮೇಲೆ ನಾನು ದಯವಿಟ್ಟು ಫಿಲಮ್ ಇಂಡಸ್ಟ್ರಿ ಧ್ವನಿಯಾಗಿ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿದರು. 100% ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ಏನು ಗೊತ್ತಾ, ನೀವು ಇನ್ನೂ ಕೇಳೇ ಇಲ್ಲ ನನಗೆ. ನೀವು ಕೇಳಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲ, ಈಗ ಎಂಟು ನೀವೇನು ಕೇಳಲೇ ಇಲ್ಲ. ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮನ್ನೇನು ಡಿಮೋಷನ್ ಮಾಡಿಬಿಟ್ರೆ ನೀವು. ಈಗ ಚಿತ್ರರಂಗ ಧ್ವನಿ ಆಗ್ಬೇಕಂತಿರಲ್ಲ, ಈಗ ನಿಮ್ದೇ ಸರ್ಕಾರ ಇದೆ. ಈಗ
ಈಗ ನಿರ್ಮಾಪಕರು ನಿರ್ದೇಶಕರು ತುಂಬಾ ಸೇವೆ ಮಾಡಿದ್ದಾರೆ. ಯಾರಾದರೂ MLC ಏನಾದರೂ ಮಾಡೋ ಯೋಚನೆ ಇದೆಯಾ ಮುಂದೆ? ಮಾಡ್ಬೋದು ಆ ಥರ. ಈಗಲೂ ಕೂಡ ಸರ್ಕಾರ ಯಾವತ್ತೂ ಕೈ ಬಿಟ್ಟಿಲ್ಲ. ಒಟ್ಟಿಗೆ 2016 ಸಿದ್ದರಾಮಯ್ಯ ಮಾಡಿದ ಕೆಲಸ 150 ಸಿನಿಮಾ ಸಬ್ಸಿಡಿ ಕೊಟ್ಟರು. ಯಾವತ್ತು ಅವರು ಚಿತ್ರರಂಗದ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡ್ಕೊಂಡು ಬಂದಿದೆ, ಮುಂದೆ ಬಂದಿರೋ ವಿಚಾರ ಇಷ್ಟೇ. ನಾವು ಚಿತ್ರರಂಗ ಬೆಂಗಳೂರಿನಲ್ಲಿ ಯಾವ ಥರ ಸಿಗ್ಗಿದ್ದಂಗೆ ಗೆಲ್ಲಿಸ್ಬೇಕು, ಯಾವುದೇ ರೂಪರೇಷೆ ಮಾಡಬೇಕು, ಯಾವ ಥರ ನಾವು ಹೋಗ್ಬೇಕು. ಫಿಲಮ್ ಇಂಡಸ್ಟ್ರಿ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ದಿ ಇಂಡಸ್ಟ್ರಿ. ಪೊಲಿಟಿಕಲ್ ಆದ್ಮೇಲೆ ರಾಜಕೀಯ ಸಿನಿಮಾನೇ ಇರೋದು. ಸಿನಿಮಾ ರಂಗ ಮನಸ್ಸು ಮಾಡಿ ಏನು ಬೇಕಾದ್ರೆ ಮಾಡಬಲ್ಲ ಅಂತ ಡಾಕ್ಟರ್ ರಾಜಕಾರಣ ನಾವು ತೋರಿಸ್ಬಿಟ್ಟಿದ್ದೀವಿ. ಅದನ್ನು ಮಾಡಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ದಯವಿಟ್ಟು ಮಾಡಿ ಅಂತ ತಮ್ಮನ್ನು ಕೇಳ್ಕೊಂತೀವಿ. ಮಂಡ್ಯ ಆದ ಮೀಟಿಂಗ್ ಕರಿತೀವಿ, ಮಂಡ್ಯ ರೂಪದಲ್ಲಿ ಚರ್ಚೆ ಮಾಡ್ತೀವಿ. ನಾವೆಲ್ಲ ಅಂಗಸಂಸ್ಥೆ ಕಳಿಸಿ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಗೆಲ್ಲಿಸ್ಬೇಕು, ಜೂನ್ 4 ಪಾರ್ಲಿಮೆಂಟ್ ಯಾವ ಥರ ಕಳಿಸ್ಬೇಕು ಅವ್ರು ಕಳಿಸ್ತೀವಿ. ಅವ್ರು ಜಯಬೇರಿ ಬಾರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸುಮ್ಮನೆ ಚರ್ಚೆ ಮಾಡ್ಕೊಂಡು ಯಾವುದಾದ್ರು ವಿಚಾರ ಹೇಳಕ್ಕೆ ಇಷ್ಟಪಡಲ್ಲ ಸರ್. ಮಧು ಬಂಗಾರಪ್ಪ ಕೂಲಂಕುಷವಾಗಿ ಚೆನ್ನಾಗಿ ಹೇಳಿದ್ದಾರೆ. ಉದ್ದೇಶ ಇಷ್ಟೇ. ಪ್ರತಿ ಸಾರಿನೂ ವೋಟ್ ಹಾಕೋರು ನಿಮಿಷ. ಆ ದೃಷ್ಟಿಕೋನದಲ್ಲಿ ಮತದಾರರು ನೋಡ್ತಾ ಇಲ್ಲ, ಅದು ತಪ್ಪು ಭಾವನೆ. ಇವಾಗ ಮತದಾರ ಏನಂತಿದ್ದಾರೆ ಈಗ ನೀವು ಅದು ನಿಮ್ಮ ಮೊಬೈಲ್ ಶಿವಮೊಗ್ಗ ಜಿಲ್ಲೆ ತುಂಬಾ ಇದೆ. ನಾವು ವೀಕ್ಲಿ 3-4 ಡೇಸ್ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಹಾಗೆ ಯಡಿಯೂರಪ್ಪ ಕೇಂದ್ರದಲ್ಲಿ ಕೂಡ ಹಾಗೆ ಇದ್ದಾರೆ. ಮತದಾರರಿಗೆ ಒಂದು ಕ್ವಶನ್ ಇದೆ, ಗೀತಕ್ಕ ಶಿವಮೊಗ್ಗದಲ್ಲಿ ಹೇಗೆ ಸಿಗ್ತಾರೆ? ನೀವು ಮತ್ತೆ ಗೀತಕ್ಕ ಶಿವಣ್ಣ ಬಂಗಾರಪ್ಪಾಜಿಯವರು ಯಾವಾಗಲೂ ಸಿಕ್ಕೇ ಸೋತರು. ಕೊನೆ ಚುನಾವಣೆಯಲ್ಲಿ ಯಾರು ಅಡ್ರೆಸ್ ಇಲ್ಲದೆ ಇರೋರು ಅವರಪ್ಪ ಚೀಫ್ ಮಿನಿಸ್ಟರ್ ಇರೋದ್ರಿಂದನೇ ಗೆದ್ದಿರೋದು. ಅದನ್ನು ಉದಾಹರಣೆ ನಿಮಗೆ ಕೊಡ್ಬೋದು. ಹಂಗಾಗೋದಿಲ್ಲ. ಗೀತಕ್ಕ ಅವ್ರು ಗೆದ್ದ ಮೇಲೆ 100%. ಅದಕ್ಕೆ ನಾನು ಹೇಳೋದು, ನಾನು ಇವತ್ತು ಕೂಡ ಫಸ್ಟ್ ಹೇಳಿದೆ, ಗೀತಕ್ಕ ಅವರು ಚುನಾವಣೆಗೆ ನಿಂತು ಗೆದ್ದ ಮೇಲೆ ಮಧು ಬಂಗಾರಪ್ಪ ಕೆಲಸ ಮಾಡೋದಿಲ್ಲ ಗೀತಕ್ಕ ಅವ್ರ ಪರವಾಗಿ, ಗೀತಕ್ಕ ಅವರೇ ಮಾಡೋದು. ಅದನ್ನ ಮೇಲೇನೆ ಅವ್ರು ಚುನಾವಣೆಗೆ ನಿಲ್ತಾ ಇರೋದು. ನನಗೆ ಅದಕ್ಕೆ ಸಂಬಂಧ. ಅವ್ರು ಸಂಸದರಾಗ್ತಾರೆ, ನಾನು MLA ಆಗ್ತೀನಿ, ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ನಾನು ಉಳಿಸ್ಕೊಂಡಿದ್ದಾರೆ. ನಾನು ಏನಾದ್ರು ತೆಗೆದ್ರೆ ನಾಳೆ ಮತ್ತೆ MLA ಆಗಿ ನಾನು ಉಳಿತೀನಿ ಹೊರತು ಮತ್ತೇನಿಲ್ಲ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಗೆ ವ್ಯವಹಾರ ಇದೆ. ಆಮೇಲೆ ಅಗ್ರಿಕಲ್ಚರಿಸ್ಟು, ನೆಕ್ಸ್ಟ್ ಫಿಲಮ್ ಪ್ರೊಡಕ್ಷನ್ ಮತ್ತೆ ಶುರು ಮಾಡಬೇಕು. ಅದ್ರ ಜೊತೆಗೆ ಫಿಲಮ್ ಪ್ರೊಡಕ್ಷನ್ ಮಾಡಬೇಕು. ಕ್ರಮಬದ್ಧವಾಗಿ ಅಂತ ಹೇಳೋದ್ರ ಬದಲು ಅವ್ರ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಗೆಲುವನ್ನ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಕೊಟ್ಟು, ಮತ್ತೆ ಗೀತಾ ಶಿವರಾಜ್ಕುಮಾರ್ ಅವರು ಆ ವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಗೀತಾ ಶಿವರಾಜ್ಕುಮಾರ್ ಅವರೇ ಮಾಡ್ತಾರೆ. ನಾನು ಫಸ್ಟ್ ಕ್ವಶನ್ ನಮ್ಮ ಸ್ನೇಹಿತರು ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟೆ. ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ನಿಲ್ತಾ ಇಲ್ಲ. ನಾವು ಗೆಲ್ತೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಿದೆ. ಅದನ್ನ ಆ ನಿಟ್ಟಿನ ಮೇಲೆ ನಾವು ಹೋಗ್ತೀವಿ. ಯಾವಾಗಲೂ ಕೂಡ ಬೇರೆಯವ್ರ ಮನೆ ಹಾಳು ಮಾಡಿ ನಾವು ಹೋಗ್ಬಾರ್ದು. ಅದು ಬ್ರಿಟಿಷರ್ಸ್ ಮಾಡಿದ್ರು. ಇಬ್ಬರು ರಾಜರ ಮಧ್ಯ ಬೆಂಕಿ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟು ಅಲ್ಲಿ ಅಧಿಕಾರ ಮಾಡಿದ್ರು, ನಮ್ಮ ದೇಶನ ಒಡೆದಾಡಿದ್ರು. ಈಗ ಅದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಅದನ್ನ ನಿಲ್ಸೋದಕ್ಕೆ ನಾವು ಬಂದಿದ್ದೀವಿ. ಧನ್ಯವಾದಗಳು ಸರ್. ಸನ್ಮಾನ ನಿರ್ಮಾಪಕರು ಸರ್. ನಾನು ಬಡವ ಮನದಂಗೆ ಇರುವಂತಿದ್ದೀನಿ. ಯಾಕಪ್ಪ ನನ್ನ ಮೇಲೆ ಕಡಿಮೆ ಅದೇ ರೀತಿ ಪ್ರಯಾಸ ಮಾಡೋ ಮಾತಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.